ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆ. 9/4/2025 ಮಹಾವಾಕ್ಯ. मीठे बच्चे, हर एक की नब्ज देख पहले उसे अलफ का निश्चय कराओ, फिर आगे बढ़ो. अलफ के निश्चय बिना ज्ञान देना टाइम वेस्ट करना है. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಪ್ರತಿಯೊಬ್ಬರ ನಾಡಿ ನೋಡಿ ಮೊದಲಿಗೆ ಅವರಿಗೆ ತಂದೆಯ ಬಗ್ಗೆ ನಿಶ್ಚಯ ಮಾಡಿಸಿರಿ, ನಂತರ ಮುಂದುವರಿಯಿರಿ. ತಂದೆಯ ನಿಶ್ಚಯದ ಹೊರತು ಜ್ಞಾನ ಕೊಡುವುದು ಸಮಯ ಹಾಳು ಮಾಡುವುದಾಗಿದೆ. ಪ್ರಶ್ನೆ: कौन सा मुख्य एक पुरुषार्थ स्कॉलरशिप लेने का अधिकारी बना देता है? ಬಾಬಾ ಮಕ್ಕಳಿಗೆ ಕೇಳ್ತಾರೆ, ಯಾವ ಮುಖ್ಯ ಒಂದು ಪುರುಷಾರ್ಥ ಸ್ಕಾಲರ್ಶಿಪ್ ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳನ್ನಾಗಿ ಮಾಡುತ್ತದೆ? ಉತ್ತರ: ಅಂತರ್ಮುಖತ. ತುಮೇ ಬಹುತ್ ಅಂತರ್ಮುಖಿ रहना है. ಬಾಬಾ ಹೇಳ್ತಾರೆ, ಅಂತರ್ಮುಖತೆಯಾಗಿದೆ, ನೀವು ಬಹಳಷ್ಟು ಅಂತರ್ಮುಖಿಗಳಾಗಬೇಕು. ಬಾಪ್ ತೋ ಹೇ ಕಲ್ಯಾಣಕಾರಿ, ಕಲ್ಯಾಣ ಕೆ ಲಿಯೇ ಹಿ ರಾಯ್ ದೇತೆ ಹೇ. ಶುಭಾಬಂತು ಕಲ್ಯಾಣಕಾರಿಯಾಗಿದ್ದಾರೆ, ಕಲ್ಯಾಣಕ್ಕೋಸ್ಕರನೇ ಸಲಹೆ ಕೊಡ್ತಾರೆ. जो अंतर्मुखी योगी बच्चे हैं वह कभी देह अभिमान में आकर रूसते व लड़ते नहीं. ಬಾಬಾ ಹೇಳ್ತಾರೆ, ಯಾರು ಅಂತರ್ಮುಖಿ ಮಕ್ಕಳಾಗಿರ್ತಾರೆ ಅವರೆಂದೂ ಮುನಿಸ್ಕೊಳ್ಳೋದಾಗಲಿ, ದೇಹಾಭಿಮಾನದಲ್ಲಿ ಬಂದು ಜಗಳ ಮಾಡೋದಾಗಲಿ ಮಾಡೋದಿಲ್ಲ. ಉನ್ಕಿ ಚಲನ್ ಬಡಿ ರಾಯಲ್ ಶಾನ್ದಾರ್ ಹೋತಿ ಹೈ. ಬಾಬಾ ಹೇಳ್ತಾರೆ, ಅವ್ರ ಚಲನೆ ಭಾಳಷ್ಟು ರಾಯಲ್ ಆಗಿರ್ತದೆ, ಭಾಳ ಶ್ರೇಷ್ಠವಾಗಿರ್ತದೆ. ಬಹುತ್ ತೋಡಾ ಬೋಲ್ತೆ ಹೇ, ಯಜ್ಞ ಸರ್ವಿಸ್ ಮೇ ರುಚಿ ರಕ್ತೆ ಹೇ. ಬಾಬಾ ಹೇಳ್ತಾರೆ, ಅಂಥ ಮಕ್ಕಳು ಭಾಳ ಸ್ವಲ್ಪ ಮಾತಾಡ್ತಾರೆ ಮತ್ತು ಯಜ್ಞ ಸೇವೆಯಲ್ಲಿ ರುಚಿ ಇಟ್ಕೊಂಡಿರ್ತಾರೆ, ಅಂದರೆ ರುಚಿಯಿಂದ ಖುಷಿಯಿಂದ ಬಾಬನ ಸೇವೆ ಮಾಡ್ತಾರೆ. ವ ಜ್ಞಾನ ಕಿ ಜ್ಯಾದಾ ತಿಕ್ ತಿಕ್ ನೈ ಕರ್ತೆ, ಯಾದ್ ಮೇ ರಹಕರ್ ಸರ್ವಿಸ್ ಕರ್ತೆ ಹೇ. ಅವರು ಜ್ಞಾನದ ಜಾಸ್ತಿ ವಿಸ್ತಾರದಲ್ಲಿ ಹೋಗೋದಿಲ್ಲ, ನೆನಪಿನಲ್ಲಿದ್ದುಕೊಂಡು ಸೇವೆ ಮಾಡ್ತಾರೆ. ಓಂ ಶಾಂತಿ. अक्सर करके देखा जाता है प्रदर्शनी सर्विस के समाचार भी आते हैं, तो मूल बात जो बाप का पहचान की है उस पर पूरा निश्चय न बिठाने से बाकी जो कुछ समझाते रहते हैं वह कोई की बुद्धि में बैठना मुश्किल है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಬಹಳ ಮಾಡಿ ನೋಡಲಾಗ್ತದೆ. ಪ್ರದರ್ಶನೀಯ ಸೇವೆಯ ಸಮಾಚಾರ ಬಾಬನ ಹತ್ರ ಬರ್ತಾ ಇರ್ತದೆ. ಮೂಲ ಮಾತು ಯಾವುದು ಅಂದರೆ ತಂದೆಯ ಪರಿಚಯವನ್ನು ಕೊಡುವಂಥದ್ದು. ಅದರ ಬಗ್ಗೆ ಪೂರ್ಣ ನಿಶ್ಚಯ ಕೂಡಿಸ್ದೆ ನೀವಿನ್ನೇನಾದರೂ ಬೇರೆ ತಿಳಿಸ್ಕೊಟ್ರು ಕೂಡ ಯಾರ ಬುದ್ಧಿಯಲ್ಲೂ ಅದು ಕೂತ್ಕೊಳ್ಳೋದು ಕಷ್ಟ ಅಂತಾರೆ ಬಾಬಾ. ಬಲ ಅಚ್ಚಾ ಕತೆ ಹೇ ಪರಂತು ಬಾಪ್ ಕಿ ಪಹಚಾನ್ ಹೇ. ಭಲೆ ನಾವು ಹೇಳಿದ ಮಾತು ಕೇಳಿ ಅವರೆಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳ್ಬೋದು, ಆದರೆ ತಂದೆಯ ಪರಿಚಯ ಇಲ್ಲ. ಪಹಲೆ ತೋ ಬಾಪ್ ಕಿ ಪಹಚಾನ್ ಹೋ. ಬಾಪ್ ಕೆ ಮಹಾವಾಕ್ಯ ಹೇ, ಮುझे ಯಾದ್ ಕರೋ ಮೈ ಹಿ ಪತಿತ್ ಪಾವನ್ ಹೋ. ಬಾಬಾ ಹೇಳ್ತಾರೆ, ಫಸ್ಟು ತಂದೆಯ ಪರಿಚಯ ಇರಬೇಕು. ತಂದೆಯ ಮಹಾವಾಕ್ಯವಾಗಿದೆ, ನನ್ನ ನೆನ್ಪು ಮಾಡಿ ಅಂತ, ನಾನೇ ಪತಿತ ಪಾವನ ಆಗಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಮುझे ಯಾದ್ ಕರ್ನೆ ಸೆ ತುಮ್ ಪತಿತ್ ಸೆ ಪಾವನ್ ಬನ್ ಜಾಯೆಂಗೆ, ಯಹ ಮುಖ್ಯ ಬಾತ್. ಬಾಬಾ ಹೇಳ್ತಾರೆ, ನಾನು ನೆನ್ಪು ಮಾಡೋದ್ರಿಂದ ನೀವು ಪತಿತರಿಂದ ಪಾವನ ಆಗ್ತೀರಾ, ಇದು ಮುಖ್ಯವಾದ ಮಾತು. ಭಗವಾನ್ ಏಕ್ ಹೇ, ವಹಿ ಪತಿತ್ ಪಾವನ್ ಹೇ. ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್ ಹೇ. ಭಗವಂತ ಒಬ್ಬನೇ, ಅವರೇ ಪತಿತ ಪಾವನ ಆಗಿದ್ದಾರೆ, ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದಾರೆ. ವಹಿ ऊंचते ऊंच है, यह निश्चय हो जाए तो फिर भक्ति मार्ग के जो शास्त्र वेद अथवा गीता भागवत है सब खंडन हो जाए. ಬಾಬಾ ಹೇಳ್ತಿದ್ದಾರೆ, ಶುಭಾಬ ಎಲ್ಲರಿಗಿಂತಲೂ ಶ್ರೇಷ್ಠ. ಈ ನಿಶ್ಚಯ ಆಗಬೇಕು. ನಂತರ ಭಕ್ತಿ ಮಾರ್ಗದ ಶಾಸ್ತ್ರ ವೇದ ಗೀತಾ ಭಾಗವತ ಬಾಬಾ ಹೇಳ್ತಾರೆ ಎಲ್ಲವೂ ಖಂಡನೆ ಆಗಿಬಿಡ್ತದೆ. ಭಗವಾನ್ ತೋ ಖುದ್ ಕಹತೆ ಹೇ, ಯಾ ಮೈನೆ ನೈ ಸುನಾಯಾ ಹೇ. ಸ್ವಯಂ ಪರಮಾತ್ಮ ಹೇಳ್ತಾರೆ, ಅದನ್ನೆಲ್ಲ ನಾನು ಹೇಳಲಿಲ್ಲ ಅಂತ. ಮೇರಾ ಜ್ಞಾನ ಶಾಸ್ತ್ರೋ ಮೇ ನೈ ಹೇ, ವಹ ಭಕ್ತಿ ಮಾರ್ಗಕ್ಕೆ ಜ್ಞಾನ. ಬಾಬಾ ಏನು ಹೇಳ್ತಾರೆ ಅಂದರೆ, ನಾನು ಹೇಳುವಂಥ ಜ್ಞಾನ ಶಾಸ್ತ್ರದಲ್ಲಿ ಇಲ್ಲ. ಬಾಬಾ ಹೇಳ್ತಾರೆ, ಅದೆಲ್ಲ ಭಕ್ತಿ ಮಾರ್ಗದ ಜ್ಞಾನ. ಮೈ ತೋ ಜ್ಞಾನ ದೇ ಸದ್ಗತಿ ಕರಕ್ಕೆ ಚಲಾ ಜಾತಾ ಹೂँ, ಫಿರ್ ಯೇ ಜ್ಞಾನ ಪ್ರಾಯಲೋಪ್ ಹೋ ಜಾತಾ ಹೇ. ಬಾಬಾ ಹೇಳ್ತಾರೆ, ನಾನು ಸದ್ಗತಿಯನ್ನು ಕೊಟ್ಟು, ಅಂದರೆ ಜ್ಞಾನದಿಂದ ಸದ್ಗತಿ ಕೊಟ್ಟು ಹೋಗ್ಬಿಡ್ತೇನೆ, ನಂತರ ಈ ಜ್ಞಾನ ಪ್ರಾಯಲೋಪ ಆಗಿಬಿಡ್ತದೆ. ಜ್ಞಾನ ಕಿ ಪ್ರಾರಬ್ಧ ಪೂರೆ ಹೋನೆ ಕೆ ಬಾದ್ ಫಿರ್ ಭಕ್ತಿ ಮಾರ್ಗ ಶುರು ಹೋತಾ ಹೇ. ಬಾಬಾ ಹೇಳ್ತಾರೆ, ಜ್ಞಾನದ ಒಂದು ಪ್ರಾರಬ್ಧ ಪೂರ್ಣ ಆದಮೇಲೆ ಭಕ್ತಿ ಮಾರ್ಗ ಶುರು ಆಗ್ತದೆ. जब बाप का निश्चय बैठे तो समझे भगवान वाच, यह भक्ति मार्ग के शास्त्र है.
ಯಾವಾಗ ತಂದೆಯ ಮೇಲೆ ನಿಶ್ಚಯ ಕೂತ್ಕೊಳ್ಬೇಕು ಆವಾಗ ಅರ್ಥ ಮಾಡ್ಕೊಳ್ಬೇಕು. ಭಗವಾನ್ ವಾಚಾಗಿದೆ. ಇದು ಭಕ್ತಿ ಮಾರ್ಗದ ಶಾಸ್ತ್ರ. ज्ञान और भक्ति आधा आधा चलती है. भगवान जब आते हैं तो अपना परिचय देते हैं. मैं कहता हूँ 5000 वर्ष का कल्प है, मैं तो ब्रह्मा मुख से समझा रहा हूँ. ಬಾಬಾ ಹೇಳ್ತಾರೆ ಭಕ್ತಿ ಮತ್ತು ಜ್ಞಾನ ಅರ್ಧ ಅರ್ಧ ನಡೀತದೆ. ಭಗವಂತ ಯಾವಾಗ ಬರ್ತಾರೆ ತನ್ನ ಪರಿಚಯ ಕೊಡ್ತಾರೆ. ಬಾಬಾ ಹೇಳ್ತಾರೆ ನಾನು ಹೇಳ್ತೀನಿ 5000 ವರ್ಷಗಳ ಕಲ್ಪ ಇದು, ನಾನು ಬ್ರಹ್ಮ ಮುಖದಿಂದ ತಿಳಿಸ್ಕೊಡ್ತಿದ್ದೀನಿ. तो पहली मुख्य बात बुद्धि में बिठानी है कि भगवान कौन है. ಬಾಬೆಯಲ್ಲಿ ಏನು ಹೇಳ್ತಾರೆ ಅಂದರೆ ಮುಖ್ಯವಾದ ಮಾತು ಭಗವಂತ ಯಾರು ಅನ್ನೋದನ್ನು ಎಲ್ಲರ ಬುದ್ಧಿಯಲ್ಲಿ ಕೂಡಿಸ್ಬೇಕು. यह बात जब तक बुद्धि में नहीं बैठी है तब तक और कुछ भी समझाने की कुछ असर नहीं हो. ಬಾಬಾ ಹೇಳ್ತಾರೆ ಭಗವಂತ ಯಾರು ಅನ್ನೋದು ಎಲ್ಲಿವರೆಗೆ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೆ ಬಾಬಾ ಹೇಳ್ತಾರೆ ನೀವೇನು ತಿಳಿಸ್ಕೊಟ್ರೂ ಕೂಡ ಅದು ಪ್ರಭಾವ ಬೀರಲ್ಲ. ಸಾರಿ ಮೆಹನತ್ ಹಿ ಇಸ್ ಬಾತ್ ಮೇ ಹೇ, ಬಾಪ್ ಆತೆ ಹಿ ಕಬ್ರ್ ಸೆ ಜಗಾನೆ. ಎಲ್ಲ ಪರಿಶ್ರಮ ಇರೋದು ಈ ಮಾತಿನಲ್ಲಿ. ಶಿವಬಾಬಾ ಬರೋದೆ ನಮ್ಮನ್ನೆಲ್ಲ ಸತ್ತವರಿಂದ ಬದುಕಿಸ್ಲಿಕ್ಕೆ, ಸ್ಮಶಾನದಿಂದ ಎಬ್ಬಿಸ್ಲಿಕ್ಕೆ. ಬಾಬಾ ಹೇಳ್ತಾರೆ ಶಾಸ್ತ್ರ ಆದಿ ಪढ़ने से तो नहीं जागेंगे, परमात्मा है ज्योति स्वरूप तो उनके बच्चे भी ज्योति स्वरूप है. ಬಾಬಾ ಹೇಳ್ತಾರೆ ಶಾಸ್ತ್ರ ಎಲ್ಲ ಓದೋದ್ರಿಂದ ಯಾರು ಕೂಡ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಆಗಿದ್ದಾರೆ ಜ್ಯೋತಿ ಸ್ವರೂಪ, ಅವ್ರ ಮಕ್ಕಳು ಕೂಡ ನಾವು ಜ್ಯೋತಿ ಸ್ವರೂಪ ಆಗಿದ್ದೀವಿ. ಪರಂತು ತುಮ್ ಬಚ್ಚೋಂ ಕಿ ಆತ್ಮ ಪತಿತ್ ಬನಿ ಹೈ ಜಿಸ್ ಕಾರಣ ಜ್ಯೋತಿ ಬುಜ್ ಗಯಿ ಹೈ. ಆದರೆ ನಾವು ಮಕ್ಕಳು ಆತ್ಮ ಏನಾಗಿದ್ದೇವೆ, ಪತಿತಾಗಿದ್ದೇವೆ. ಆ ಕಾರಣ ಜ್ಯೋತಿ ಎಲ್ಲ ಆರೋಗಿದೆ. ಇವತ್ತು तमोप्रधान हो गए हैं. पहले पहले बाप का परिचय न देने से फिर जो भी मेहनत करते हैं, ओपिनियन आदि लिखवाते हैं, वह कुछ काम का नहीं. ಬಾಬಾ ಹೇಳ್ತಾರೆ ಇವತ್ತೆಲ್ಲ ತಮೋಪ್ರಧಾನ ಆಗಿಬಿಟ್ಟಿದ್ದಾರೆ. ಮೊದಲಿಗೆ ತಂದೆಯ ಪರಿಚಯವನ್ನು ಕೊಡದೇ ಇರೋ ಕಾರಣ ನೀವು ಮತ್ತಿನ್ನೇನು ಪರಿಶ್ರಮ ಪಡ್ತೀರೋ, ಒಪಿನಿಯನ್ ಎಲ್ಲ ಬರೆಸ್ಕೊಳ್ತೀರಾ. ಬಾಬಾ ಹೇಳ್ತಾರೆ ಅದು ಯಾವ ಕೆಲಸಕ್ಕೂ ಬರಲ್ಲ. इसलिए सर्विस होती नहीं है. निश्चय हो तो समझे बरोबर ब्रह्मा द्वारा ज्ञान दे रहे हैं. ಶಿವಬಾಬಾ ಹೇಳ್ತಿದ್ದಾರೆ ಏನಂತ, ನಿಶ್ಚಯ ಆಯಿತು ಅಂದಾಗ ತಿಳ್ಕೊಳ್ರಿ ಅವಶ್ಯವಾಗಿ ಬ್ರಹ್ಮನ ಮೂಲಕ ಜ್ಞಾನ ಕೊಡ್ತಿದ್ದಾರೆ. ಈ ನಿಶ್ಚಯ ಎಲ್ರಿಗೂ ಆಗಬೇಕು ಅಂತಾರೆ ಬಾಬಾ. ಮನುಷ್ಯ ಬ್ರಹ್ಮ ಕೋ ದೇಖ್ ಕಿತ್ನಾ ಮೂಂಜತೆ हैं क्योंकि बाप की पहचान नहीं है. ಇವತ್ತು ನಾವು ಇಟ್ಟಿರೋ ಆ ಬ್ರಹ್ಮನ ಚಿತ್ರವನ್ನು ನೋಡಿ ಮನುಷ್ಯರು ಬಹಳ ಗೊಂದಲ ಅಂದರೆ ಸಂಶಯದಲ್ಲಿ ಬಂದುಬಿಡ್ತಾರೆ. ಯಾಕೆಂದರೆ ಪರಮಾತ್ಮನ ಪರಿಚಯ ಇಲ್ಲ ಅವರಿಗೆ. तुम सब जानते हो भक्ति मार्ग अब पास हो गया है. कलयुग में है भक्ति मार्ग और अब संगम पर है ज्ञान मार्ग. हम संगम युगी है. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಭಕ್ತಿ ಮಾರ್ಗ ಈಗ ಕಳೆದು ಹೋಯಿತು, ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಇದೆ. ಈಗ ಸಂಗಮ ಯುಗ ಅಂದಾಗ ಇದು ಜ್ಞಾನ ಮಾರ್ಗ. ನಾವೆಲ್ಲರೂ ಈಗ ಸಂಗಮ ಯುಗದಲ್ಲಿದ್ದೀವಿ. ರಾಜಯೋಗ ಸೀಖ್ ರಹೆ ಹೇ, ದೈವಿ ಗುಣ ಧಾರಣ ಕರ್ತೆ ಹೇ ನೈ ದುನಿಯಾ ಕೆ ಲಿಯೆ. ಬಾಬಾ ಹೇಳ್ತಾರೆ ನಾವೆಲ್ಲ ಈಗ ರಾಜಯೋಗವನ್ನು ಕಲಿತಿದ್ದೇವೆ, ದೈವಿ ಗುಣ ಧಾರಣೆ ಮಾಡ್ಕೊಳ್ತೇವೆ ಹೊಸ ಜಗತ್ತಿಗೋಸ್ಕರ. ಜೋ ಸಂಗಮ ಯುಗ ಪರ್ ನಹಿ ವ ದಿನ ಪ್ರತಿದಿನ ತಮೋಪ್ರಧಾನ್ ಬಂತೆ ಹಿ ಜಾತೆ ಹೇ. ಇನ್ನು ಯಾರು ಸಂಗಮ ಯುಗದಲ್ಲಿ ಇಲ್ಲ ಅವರು ದಿನ ಪ್ರತಿದಿನ ತಮೋಪ್ರಧಾನ ಆಗ್ತಾ ಹೋಗ್ತಾರೆ. ಉಸ್ ತರಫ್ ತಮೋಪ್ರಧಾನತಾ ಬಡ್ತಿ ಜಾತಿ ಹೇ, ಇಸ್ ತರಫ್ ತುಮಾರ ಸಂಗಮ ಯುಗ ಪೂರಾ ಹೋತಾ ಜಾ ರಹಾ ಹೈ. ಬಾಬಾ ಹೇಳ್ತಾರೆ ಆ ಕಡೆ ತಮೋಪ್ರಧಾನತೆ ಹೆಚ್ಚಾಗ್ತಾ ಹೋದರೆ ಈ ಕಡೆ ನಾವೆಲ್ಲರೂ ಸಂಗಮ ಯುಗದಲ್ಲಿ ಬಂದಿದ್ದೇವೆ, ನಾವೆಲ್ಲರೂ ಸಂಗಮ ಯುಗದಲ್ಲಿದ್ದೇವೆ. ಸಂಗಮ ಯುಗನೂ ಪೂರ್ಣ ಆಗ್ತಾ ಹೋಗ್ತದೆ. ಯ ಸಮಜ್ನೆ ಕಿ ಬಾತೆ ಹೇ ನ, ಸಮझाने वाले भी ನಂಬರ್ವಾರ್ ಹೇ. ಈ ತಿಳ್ಕೊಳ್ಳೋ ಮಾತು ತಾನೆ, ತಿಳಿಸ್ಕೊಡೋರು ಇಲ್ಲಿ ನಂಬರ್ವಾರ್ ಇದ್ದಾರೆ. ಬಾಬಾ ರೋಸ್ ಪುರುಷಾರ್ಥ ಕರಾತೆ ಹೇ ನಿಶ್ಚಯ ಬುದ್ಧಿ ವಿಜಯಂತಿ. ಬಾಬಾ ಅಂತೂ ನಾವು ಮಕ್ಕಳಿಗೆ ದಿನಾ ಪುರುಷಾರ್ಥ ಮಾಡಿಸ್ತಿದ್ದಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. बच्चों में तिक तिक करने की आदत बहुत है, बाप को याद करते ही नहीं. ಮಕ್ಕಳಿಗೆ ವಿಸ್ತಾರದಲ್ಲಿ ಹೋಗೋದು ಭಾಳಷ್ಟು ಅಭ್ಯಾಸ ಆಗಿಬಿಟ್ಟಿದೆ. ಬಾಬಾ ನೆನಪೇ ಮಾಡಲ್ಲ. ಯಾದ್ ಕರ್ನಾ ಬಡ ಕಠಿಣ ಹೇ, ಬಾಪ್ ಕೋ ಯಾದ್ ಕರ್ನಾ ಚೋಡ್ ಅಪ್ನಿ ಹಿ ತಿಕ್ ತಿಕ್ ಸುನಾತೆ ರಹತೆ ಹೇ. ಬಾಬಾ ಹೇಳ್ತಾರೆ ನೆನ್ಪು ಮಾಡೋದೇ ಕಷ್ಟ ಆಗಿದೆ ಮಕ್ಕಳಿಗೆ. ಈ ನೆನ್ಪು ಮಾಡೋದನ್ನು ಬಿಟ್ಟು ಬಾಬಾ ಹೇಳ್ತಾರೆ ತಮ್ಮದೇ ವಿಸ್ತಾರವನ್ನು ಹೇಳ್ತಾ ಇರ್ತಾರೆ. ತಮ್ಮದೇ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಾ ಇರ್ತಾರೆ. ಬಾಪ್ಗೆ ನಿಶ್ಚಯ ಬಿಗರ್ ಅವ್ರ ಚಿತ್ರೋತ್ತರ ಬಡ್ನಿ ನೈ ಚಾಯ್. ಬಾಬಾ ಹೇಳ್ತಾರೆ ತಂದೆ ಮೇಲೆ ನಿಶ್ಚಯದ ಹೊರತು ಇನ್ಯಾವ ಚಿತ್ರದ ಕಡೆ ಹೋಗಲೇಬಾರ್ದು ನೀವು. ನಿಶ್ಚಯ ನೈತು ಕುಚ್ ಭಿ ಸಮझेंगे. ಬಾಬಾ ಹೇಳ್ತಾರೆ ಅವ್ರಿಗೆ ಎಲ್ಲಿವರೆಗೆ ಪರಮಾತ್ಮನ ಬಗ್ಗೆ ನಿಶ್ಚಯ ಆಗೋದಿಲ್ವೋ ಅಲ್ಲಿವರೆಗೆ ಬೇರೆ ಏನೂ ಅರ್ಥ ಆಗಲ್ಲ. ಅಲಫ್ ಕಾ ನಿಶ್ಚಯ ನಹಿ तो बाकी बे में जाना टाइम वेस्ट करना है. ತಂದೆ ಮೇಲೆ ನಿಶ್ಚಯ ಇಲ್ಲ ಅಂತಂದಾಗ ಇನ್ನು ಆಸ್ತಿ ಕಡೆ ಹೋಗೋದು ಅಂದರೆ ಆಸ್ತಿ ಬಗ್ಗೆ ತಿಳ್ಕೊಳ್ಳೋದು ಸಮಯ ಹಾಳು.
किसकी नब्ज को जानते नहीं। ओपनिंग करने वाले को भी पहले बाप का परिचय देना है। ಬಾಬಾ ಹೇಳ್ತಾರೆ, ಒಂದು ಯಾರು ನಾಡಿನೂ ನೋಡಲ್ಲ ನೀವು, ಇನ್ನು ಓಪ್ನಿಂಗ್ ಮಾಡಿಸೋಕ್ಕಿಂತ ಮುಂಚೆ ಅಂದರೆ ಯಾರ ಹತ್ರ ನೀವು ಓಪ್ನಿಂಗ್ ಮಾಡಿಸ್ತೀರೋ, ಪ್ರದರ್ಶನಿ ಇರ್ಬೋದು, ಜೊತೆಗೆ ಪ್ರೋಗ್ರಾಮ್ ಇರ್ಬೋದು, ಏನು ಓಪನಿಂಗ್ ಮಾಡಿಸ್ತಿರಲ್ಲ, ಫಸ್ಟ್ ಅವ್ರಿಗೆ ಬಾಬನ ಪರಿಚಯ ಕೊಡಬೇಕು. ಯಹ ऊंचते ऊंच बाप ज्ञान का सागर, बाप यह ज्ञान सभी को देते हैं. ಶುಭಾವ ಎಲ್ಲಕ್ಕಿಂತ ಶ್ರೇಷ್ಠರಾದಂಥವರು, ಜ್ಞಾನದ ಸಾಗರ. ಜೊತೆಗೆ ಬಾಬಾ ಹೇಳುವಂಥ ಜ್ಞಾನ ಎಲ್ರಿಗೂ ಕೊಡಬೇಕು. सतयुग में इस ज्ञान की दरकार नहीं रहती, पीछे शुरू होती है भक्ति. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ, ನಂತರ ಭಕ್ತಿ. ಬಾಪ್ कहते हैं जब मेरी निंदा पूरी होने का समय होता है तब मैं आता हूँ. ನಾವೆಲ್ಲರೂ ಸೇರ್ಕೊಂಡು ಪರಮಾತ್ಮನ ನಿಂದನೆ ಮಾಡಿದ್ವಿ ಅಂದರೆ ಅರ್ಥ ಸರ್ವವ್ಯಾಪಿ ಅಂದ್ವಿ, ಅಣುರೇಣು ತೃಣಕಾಷ್ಟಗಳಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ವಿ. ಈ ರೂಪದಲ್ಲಿ ನಿಂದನೆ ಯಾವಾಗ ಮಾಡಲಿಕ್ಕೆ ಶುರು ಮಾಡಿದ್ವಿ, ಅದು ಅತಿಯಾದಾಗ ನಾನು ಬರ್ತೇನೆ ಅಂತಾರೆ ಬಾಬಾ. आधा कर उन्हों की निंदा करनी है जिनकी भी पूजा करते ऑक्यूपेशन का पता नहीं. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ಅವ್ರು ನಿಂದನೆ ಮಾಡಲೇಬೇಕಾಯಿತು. ಯಾರು ಪೂಜೆ ಮಾಡ್ತಿರೋ, ಯಾಕಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ ನೀವು. तुम बच्चे बैठ समझाते हो परंतु खुद का ही बाबा से योग नहीं है तो औरों को क्या समझा सकेंगे. ಬಾಬಾ ಒಂದು ಮಾತು ಹೇಳ್ತಾರೆ, ನೀವು ಮಕ್ಕಳೇನೋ ತಿಳಿಸ್ಕೊಡ್ತೀರಾ, ಆದರೆ ನೀವೇ ಕುತ್ಕೊಂಡು ಪರಮಾತ್ಮನ ನೆನ್ಪು ಮಾಡೋಂಗಿಲ್ಲ ಅಂದರೆ ಬೇರೆಯವ್ರಿಗೆ ಹೇಗೆ ತಿಳಿಸ್ಕೊಡ್ತೀರಾ. बल शिबाबा कहते हैं परंतु योग में बिल्कुल रहते नहीं तो विकर्म भी विनाश नहीं होते. ಬಾಬಾ ಹೇಳ್ತಾರೆ ಭಲೆ ಶಿಬಾಬಾ ಅಂತ ಹೇಳ್ತೀರಾ, ಆದರೆ ಯೋಗದಲ್ಲಿ ಇಲ್ಲವೇ ಇಲ್ಲ, ಯೋಗನೇ ಮಾಡಲ್ಲ, ವಿಕರ್ಮ ವಿನಾಶ ಹೆಂಗಾಗ್ತದೆ. ಧಾರಣ ನೈ ಹೋತಿ ಹೇ, ಧಾರಣೆನೂ ಆಗೋದಿಲ್ಲ. ಮುಖ್ಯ ಬಾತ್ ಹೇ ಏಕ್ ಬಾಪ್ ಕೋ ಯಾದ್ ಕರ್ನ. ಇಲ್ಲಿ ಬಾಬಾ ಒಂದು ಮಾತು ಹೇಳ್ತಾರೆ, ಮುಖ್ಯವಾದದ್ದು ಅಂದರೆ ತಂದೆಯನ್ನು ನೆನ್ಪು ಮಾಡುವಂಥದ್ದು. जो बच्चे ज्ञानित्व आत्मा के साथ साथ योगी नहीं बनते उनमें ದೇಹಾಭಿಮಾನ का अंश जरूर होगा. ಇಲ್ಲೊಂದು ಮಾತು ಹೇಳ್ತಾರೆ ಬಾಬಾ, ಯಾವ ಮಕ್ಕಳು ಜ್ಞಾನಿ ಆತ್ಮದ ಜೊತೆಗೆ ಯೋಗಿಗಳಾಗೋದಿಲ್ಲ ಅವರಲ್ಲಿ ದೇಹಾಭಿಮಾನ ಅವಶ್ಯವಾಗಿ ಇರ್ತದೆ. ಯೋಗಕ್ಕೆ ಬಿಗರ್ ಸಮझाना कोई काम का नहीं. ಯೋಗ ಇಲ್ಲದೆ ಅಂದರೆ ಪರಮಾತ್ಮನ ನೆನಪಿಲ್ಲದೆ ನೀವು ಯಾರಿಗಾದರೂ ತಿಳಿಸ್ಕೊಟ್ರೆ ಅದು ಯಾವ ಕೆಲಸಕ್ಕೂ ಬರಲ್ಲ. फिर ದೇಹಾಭಿಮಾನ में आकर किसी न किसी को तंग करते रहेंगे. ಇಂಥ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಯಾರಿಗಾದರೂ ತೊಂದರೆ ಕೊಡ್ತಾ ಇರ್ತಾರೆ. ಬಚ್ಚೆ ಭಾಷಣ ಅಚ್ಚಾ ಕರ್ತೆ ಹೇ ತೋ ಸಮಸ್ತೆ ಹಮ್ ಜ್ಞಾನಿತು ಆತ್ಮ ಹೇ. ಕೆಲವು ಮಕ್ಕಳು ಅಂದ್ಕೊಳ್ತಾರಂತೆ ನಾವು ಭಾಷಣ ಭಾಳ ಚೆನ್ನಾಗಿ ಮಾಡ್ತೇವೆ, ಹಂಗೆ ಬಾಬಾ ಹೇಳ್ತಾರೆ ನಾವು ಜ್ಞಾನಿ ಆತ್ಮ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ಬಾಪ್ ಕತೆ ಜ್ಞಾನಿತು ಆತ್ಮ ತೋ ಹೋ ಪರಂತು ಯೋಗ ಕಮ್ ಹೇ. ಆದರೆ ಇಲ್ಲಿ ಬಾಬಾ ಒಂದು ಮಾತು ಹೇಳ್ತಾರೆ, ಜ್ಞಾನಿ ಆತ್ಮ ಏನೋ ಆಗಿದ್ದೀರಾ, ಆದರೆ ಯೋಗದಲ್ಲಿ ಕಡಿಮೆ ಇದೆ. ಯೋಗ ಪರ್ ಪುರುಷಾರ್ಥ ಬಹುತ್ ಕಮ್ ಹೇ. ಬಾಬಾ ಹೇಳ್ತಾರೆ ಯೋಗದಲ್ಲಿ ನಿಮ್ಮ ಪುರುಷಾರ್ಥ ಬಹಳ ಕಡಿಮೆ ಇದೆ ಅಂತಾರೆ ಬಾಬಾ. ಬಾಪ್ ಕಿತ್ನಾ ಸಮझाते हैं ಚಾರ್ಟ್ ರಖೋ ಮುಖ್ಯ ಹೈ ಹಿ ಯೋಗ ಕಿ ಬಾತ್. ಬಾಬಾ ಇಲ್ಲಿ ಎಷ್ಟೊಂದು ತಿಳಿಸ್ಕೊಡ್ತಾರೆ, ಮಕ್ಕಳಿಗೆ ಯೋಗದ ಚಾರ್ಟ್ ಇಡಿ ಅಂಥೇಳಿ. ಮುಖ್ಯ ಅಂದ್ರೆ ಯೋಗದ ಮಾತು. ಬಚ್ಚೋ ಮೇ ಜ್ಞಾನ ಕಿ ಸಮझाने का ಶೌಕ್ ಹೈ ಲೇಕಿನ್ ಯೋಗ ನಹೀ ಹೈ. ಬಾಬಾ ಏನು ಹೇಳ್ತಾರೆ ಅಂದರೆ ಮಕ್ಕಳಿಗೆ ಬೇರೆಯವರಿಗೆ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಭಾಳ ಆಸಕ್ತಿ ಇದೆ, ಆದರೆ ಯೋಗ ಇಲ್ಲ. तो योग बिगर विकर्म विनाश नहीं होंगे फिर पद क्या पाएंगे. ಬಾಬಾ ಹೇಳ್ತಾರೆ ಯೋಗ ಇಲ್ಲದೆ ವಿಕರ್ಮ ವಿನಾಶನೂ ಆಗಲ್ಲ ಅಂದಾಗ ಯಾವ ಪದವಿ ಪಡ್ಕೊಳ್ಬೋದು. ಯೋಗ ಮೇ ತೋ ಬಹುತ್ ಬಚ್ಚೆ ಫೇಲ್ ಹೇ ಸಮಸ್ತೆ ಹಮ್ 100% ಹೇ. ಬಾಬಾ ಹೇಳ್ತಾರೆ ಯೋಗದಲ್ಲಿ ಭಾಳ ಜನ ಮಕ್ಕಳು ಫೇಲ್ ಇದ್ದಾರೆ, ತಿಳ್ಕೊಳ್ತಾರೆ ನಾವು 100% ಯೋಗ ಮಾಡ್ತೇವೆ, ಪರಂತು ಬಾಬಾ ಕತೆ 2%. ಆದರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ 2% ಅಷ್ಟೇ ನೀವು ನನ್ನ ನೆನಪು ಮಾಡೋದು. बाबा खुद बतलाते भोजन खाते समय याद में रहता हूँ फिर भूल जाता हूँ, स्नान करता हूँ तो भी बाबा को याद करता हूँ, बल उनका बच्चा हूँ फिर भी याद भूल जाती है. ಇಲ್ಲಿ ಬ್ರಹ್ಮ ತಮ್ಮ ಅನುಭವ ಹೇಳ್ತಾರೆ, ನಾನು ಊಟ ಮಾಡ್ತಾ ಇರ್ತೀನಿ, ಊಟ ಮಾಡ್ತಾ ಬಾಬನ ಮರ್ತು ಬಿಡ್ತೇನೆ, ಸ್ನಾನ ಮಾಡ್ತೀನಿ ಆದರೂ ಬಾಬನ ನೆನ್ಪು ಮಾಡ್ತೀನಿ, ಭಲೆ ಅವನ ಮಗುನೇ ಆಗಿದ್ದೀನಿ ಆದರೂ ಕೂಡ ಮರ್ತು ಬಿಡ್ತೀನಿ. ಸಮಸ್ತೆ ಹೋ ಯಹ ತೋ ನಂಬರ್ 1 ಮೇ ಜಾನೆ ವಾಲಾ ಹೈ ಜರೂರ್ ಜ್ಞಾನ ಯೋಗ ಟೀಕ್ ಹೋಗ. ತಿಳ್ಕೊಳ್ತೇವೆ ನಾವು ಏನಂತ ಇವ್ರು ನಂಬರ್ 1 ಹೋಗುವಂಥವರು ಅಂತ. ಅವಶ್ಯವಾಗಿ ಜ್ಞಾನ ಯೋಗದಲ್ಲಿ ಸರಿ ಇರಬೇಕಲ್ಲ. ಫಿರ್ ಬಿ ಬಾಬಾ ಕಾತಿ ಯೋಗ ಮೇ ಬಹುತ್ ಮೆಹನತೆ. ಆದರೂ ಕೂಡ ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ ಯೋಗದಲ್ಲಿ ಭಾಳಷ್ಟು ಪರಿಶ್ರಮ ಇದೆ. ಟ್ರಯಲ್ ಕರ್ಕೆ ದೇಖೋ ಫಿರ್ ಅನುಭವ ಸುನಾವ್. ಸಮझो दर्जी कपड़ा सिलाई करते हैं तो देखना चाहिए बाबा की याद में रहता हूँ. ಬಾಬಾ ಹೇಳ್ತಾರೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಅನುಭವ ಹೇಳಿ. ಬಾಬನ ನೆನ್ಪು ಮಾಡಿದಾಗ ಏನು ಸುಖ ಸಿಕ್ತು, ನಮಗೆ ಏನು ಪ್ರಾಪ್ತಿ ಅನುಭವ ಆಯಿತು ಅಂತ ತಿಳ್ಕೊಳ್ರಿ. ಈಗ ಬಟ್ಟೆ ಹೊಲಿಯುವಂಥವರು ಹೊಲಿತಾ ಇರ್ತಾರೆ,
ನೋಡಬೇಕು, ನಾನು ಬಾಬನ ನೆನಪಲ್ಲಿ ಹೊಲದ್ನ, ಅಲ್ಲಿ ಬಾಬನ ನೆನಪಿತ್ತ. ಬಹುತ್ ಮೀಠಾ ಮಾಶುಕ್ ಹೈ, ಜಿನ್ಕೋ ಜಿತ್ನಾ ಯಾದ್ ಕರೆಂಗೆ ತೋ ಹಮಾರೆ ವಿಕರ್ಮ ವಿನಾಶ ಹೋಂಗೆ. ಬಹಳ ಮಧುರವಾದ ಪ್ರಿಯತಮ, ಅವ್ರನ್ನ ಎಷ್ಟು ನೆನಪು ಮಾಡ್ತೀವೋ ನಮ್ಮ ವಿಕರ್ಮ ವಿನಾಶ ಆಗ್ತದೆ. ಹಮ್ ಸತೋಪ್ರಧಾನ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ನಾವು ಸತೋಪ್ರಧಾನರಾಗ್ತೇವೆ. अपने को देखे हम कितना समय याद में रहता हूँ. ಬಾಬಾ ಕೋ ರಿಸಲ್ಟ್ ಬತ್ತಾನಿ ಚೈ. ಬಾಬಾ ಹೇಳ್ತಾರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಎಷ್ಟು ಸಮಯ ನಾವು ಬಾಬನನ್ನು ನೆನಪು ಮಾಡಿದ್ವಿ, ಬಾಬನಿಗೆ ರಿಸಲ್ಟ್ ಹೇಳಬೇಕು. ಯಾದ್ ಮೇ ರಹನೆ ಸೇ ಹಿ ಕಲ್ಯಾಣ ಹೋಗ, ಬಾಕಿ ಜಾಸ್ತಿ ಸಮझाने से ಕಲ್ಯಾಣ ನೈ ಹೋಗ. ಬಾಬಾ ಹೇಳ್ತಾರೆ ಎಷ್ಟು ಬಾಬನ ನೆನಪಿನಲ್ಲಿ ಇರ್ತೀವಲ್ಲ ಅಷ್ಟು ನಮ್ಮ ಕಲ್ಯಾಣ ಆಗ್ತದೆ. ನಾವು ಹೆಚ್ಚೆಚ್ಚು ಏನಾದರೂ ಹೇಳಲಿಕ್ಕೆ ಹೋದರೆ ನಮ್ಮ ಕಲ್ಯಾಣ ಆಗೋದಿಲ್ಲ ಅಂತಾರೆ ಬಾಬಾ. ಸಮಸ್ತೆ ಕುಚ್ ನೈ ಹೈ, ಅಲಫ್ ಬಿಗರ ಕಾಮ್ ಕೈಸೆ ಚಲೇಗ. ತಿಳ್ಕೊಳ್ಳೋದೇ ಇಲ್ಲ, ತಂದೆ ಇಲ್ಲದೆ ಕೆಲಸ ಹೇಗೆ ನಡೀತದೆ. ಏಕ್ ಅಲಫ್ ಕಾ ಪತಾ ನಹಿ ಬಾಕಿ ತೋ ಬಿಂದಿ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ ಒಬ್ಬ ತಂದೆಯ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂದಾಗ ಬಿಂದು ಆಗಿಬಿಡ್ತದೆ. ಅಲಫ್ಗೆ ಸಾಥ್ ಬಿಂದಿ ದೇನೆ ಸೆ ಫಾಯ್ದಾ ಹೋತಾ. ತಂದೆ ಜೊತೆಗೆ ಬಿಂದು ಅಂತ ಹೇಳಿದಾಗ ಲಾಭ ಆಗ್ತದೆ. ಯೋಗ ನೈ ತೋ ಸಾರಾ ದಿನ ಟೈಮ್ ವೇಸ್ಟ್ ಕರ್ತೆ रहते. ಬಾಪ್ ಕೋ ತೋ ತರಸ್ ಪಡ್ತಾ ಹೈ, ಯಾ ಕ್ಯಾ ಪದ್ ಪಾಯೆಂಗೆ. ಬಾಬಾ ಹೇಳ್ತಾರೆ ಬಾಬನ ನೆನಪಿಲ್ಲ ಅಂತಂದರೆ ಇಡೀ ದಿನ ಸುಮ್ಮನೆ ಟೈಮ್ ಹಾಳು ಮಾಡ್ತಾ ಇರ್ತಾರೆ. ಬಾಬನೂ ಅಂದ್ಕೊಳ್ತಾರಂತೆ ಇವ್ರು ನನ್ನ ನೆನಪೇ ಮಾಡಲ್ಲ ಅಂದರೆ ಏನು ಪದವಿ ಪಡ್ಕೊಳ್ಬೋದು. ತಕದೀರ್ ಮೇ ನಹೀ ತೋ ಬಾಪ್ ಭಿ ಕ್ಯಾ ಕರೆ. ಬಾಪ್ ತೋ ಗಡಿ ಗಡಿ ಸಮझाते हैं. दैवी गुण अच्छे रखो, बाप की याद में रहो, याद बहुत ಜರೂರಿ है. ಬಾಬಾ ಹೇಳ್ತಾರೆ ಅದೃಷ್ಟದಾಗಿಲ್ಲ ಅಂದರೆ ಬಾಬಾ ಆದರೂ ಏನು ಮಾಡ್ತಾರೆ. ಬಾಬಾ ಕ್ಷಣಕ್ಕೂ ತಿಳಿಸ್ಕೊಡ್ತಾರೆ ದೈವಿ ಗುಣ ಚೆನ್ನಾಗಿಟ್ಕೊಳ್ಳಿ, ತಂದೆ ನೆನಪಿನಲ್ಲಿರಿ. ನೆನಪು ಭಾಳ ಅವಶ್ಯಕವಾಗಿದೆ. ಯಾದ್ ಸೆ ಲವ್ ಹೋಗ ತಭಿ ಶ್ರೀಮತ್ ಪರ್ ಚಲ್ ಸಕೆ. ಬಾಬಾ ನೆನಪು ಮಾಡಿ ನಮಗೆ ಪ್ರೀತಿ ಬಂದಾಗ ತಾನೆ, ಶಿವಬಾಬನ ಮೇಲೆ ಪ್ರೀತಿ ಇದ್ದರೆ ತಾನೇ ನಾವು ಶ್ರೀಮತದಂಗೆ ನಡೆಯೋದು. ಪ್ರಜಾ ತೋ ಡೇರ್ ಬನ್ನಿ ಹೈ, ತುಮ್ ಯಹಾ ಆಯಿ ಹೋ ಯಾ ಲಕ್ಷ್ಮೀ ನಾರಾಯಣ ಬನ್ನೆ, ಇಸ್ಮೇ ಮೆಹನತ್ ಹೈ. ಪ್ರಜೆ ಅಂತೂ ಭಾಳ ಜನ ತಯಾರಾಗಲೇಬೇಕು. ನಾವಿಲ್ಲಿ ಬಂದಿರೋದೇ ಈ ಲಕ್ಷ್ಮೀನಾರಾಯಣರಾಗೋದಕ್ಕೋಸ್ಕರ. ಬಾಬಾ ಹೇಳ್ತಾರೆ ಇದರಲ್ಲಿ ಪರಿಶ್ರಮ ಇದೆ. ಬಲ್ ಸ್ವರ್ಗ ಮೇ ಜಾಯೆಂಗೆ ಪರಂತು ಸಜಾಯ್ ಕಾಕರ್ ಫಿರ್ ಪಿಚಾಡಿ ಮೇ ಆಕರ್ ಪದ್ ಪಾಯೆಂಗೆ ಥೋಡಾ ಸ. ಬಾಬಾ ಹೇಳ್ತಾರೆ ಭಲೆ ಸ್ವರ್ಗಕ್ಕೆ ಬರ್ತೀರಾ, ಆದರೆ ಶಿಕ್ಷೆ ತಿಂದು ಕೊನೆಗೆ ಬಂದು ಪದವಿ ಪಡ್ಕೊಳ್ತೀರಾ ಸ್ವಲ್ಪ. बाबा तो सब बच्चों को जानते हैं ना, जो बच्चे योग में कच्चे हैं वह देहाभिमान में आकर रूसते और लड़ते झगड़ते रहेंगे. ಬಾಬಂತೂ ಎಲ್ಲ ಮಕ್ಕಳನ್ನು ತಿಳ್ಕೊಂಡಿದ್ದಾರೆ. ಯಾವ ಮಕ್ಕಳು ಯೋಗದಲ್ಲಿ ಕಚ್ಚಾ ಇದ್ದಾರೆ, ಯೋಗದಲ್ಲಿ ವೀಕ್ ಇದ್ದಾರೆ, ಪರಮಾತ್ಮನ ನೆನಪು ಮಾಡಲ್ಲ, ಅವರು ದೇಹಾಭಿಮಾನದಲ್ಲಿ ಬಂದು ಮುನಿಸ್ಕೊಳ್ಳೋದಾಗಲಿ ಜಗಳ ಮಾಡೋದು ಹೊಡೆದಾಡೋದು ಮಾಡ್ತಾರೆ. जो पक्के योगी हैं उनकी चलन बड़ी रॉयल शानदार होगी, ಬಹುತ್ ತೋಡೆ ಬೋಲೆಂಗೆ. ಇನ್ನು ಯಾರು ಯೋಗಿಗಳಿರ್ತಾರಲ್ಲ ಬಾಬಾ ಹೇಳ್ತಾರೆ ಅವ್ರ ಚಲನೆ ಭಾಳ ರಾಯಲ್ ಆಗಿರ್ತದೆ, ಶಾನ್ದಾರ್ ಇರ್ತದೆ, ಸ್ವಲ್ಪನೇ ಮಾತಾಡ್ತಾರೆ ಅವರು. ಯಜ್ಞ ಸರ್ವಿಸ್ ಮೇ ಬಿ ರುಚಿ रहेंगे, ಯಜ್ಞ ಸರ್ವಿಸ್ ಮೇ ಹಡ್ಡಿಯಾँ ಬಿ ಚಲಿ ಜಾಯ್. ಅವ್ರ ಯಜ್ಞ ಸೇವೆಯನ್ನು ಎಲುಬೆಲುಬೂ ಸವಿಸ್ತಾರೆ ಅವ್ರ ಯಜ್ಞ ಸೇವೆಯಲ್ಲಿ, ಮತ್ತು ಭಾಳ ರುಚಿಯಿಂದ ಯಜ್ಞ ಸೇವೆ ಮಾಡ್ತಾರೆ. ಐಸೆ ಕೋಯಿ ಹೈ ಬಿ ಪರಂತು ಬಾಬಾ ಕಾತೆ ಯಾದ್ ಮೇ ಜಾಸ್ತಿ ರಹೋ ತೋ ಬಾಪ್ ಸೆ ಲವ್ ಹೋಗ ಅವ್ರ ಖುಷಿ ಮೇ रहेंगे. ಈ ರೂಪದಲ್ಲೂ ಭಾಳ ಜನ ಇದ್ದಾರೆ. ಯಾವ ರೂಪದಲ್ಲಿ ಅಂದರೆ ಯಜ್ಞ ಸೇವೆ ಮಾಡುವಂಥ ರುಚಿಯಿಂದ ತಮ್ಮ ಎಲುಬೆಲುಬು ಬಾಬನ ಸೇವೆಗೋಸ್ಕರ ಸವಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಜಾಸ್ತಿ ಇರಿ ಮಕ್ಕಳೇ, ತಂದೆ ಜೊತೆ ಪ್ರೀತಿಯಾದಾಗ ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯ. ಬಾಪ್ ಕತೆ ಮೈ ಭಾರತ್ ಖಂಡ್ ಮೇ ಆತಾ ಹೂँ, ಭಾರತ್ ಕೋ ಹಿ ಆಕರ್ ಉಂಚಾ ಬನಾತೋ. ಬಾಬಾ ಹೇಳ್ತಾರೆ ನಾನು ಭಾರತ ಖಂಡದಲ್ಲೇ ಬರ್ತೇನೆ, ಭಾರತವನ್ನೇ ಬಂದು ಶ್ರೇಷ್ಠ ಮಾಡ್ತೇನೆ. सतयुग में तुम विश्व के मालिक थे, सद्गति में थे, फिर दुर्गति किसने की. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನೀವು ವಿಶ್ವದ ಮಾಲೀಕರಿದ್ರಿ ತಾನೆ, ಸದ್ಗತಿಯಲ್ಲೇ ಇದ್ರಲ್ವಾ, ಹಾಗಾದರೆ ನಿಮ್ಮನ್ನು ದುರ್ಗತಿಯಲ್ಲಿ ತಂದವರು ಯಾರು. ರಾವಣನೇ. ಕಬ್ ಶುರು ಹುಯಿ, ಅಲ್ಲಿ ಕುತ್ಕೊಂಡವರೆಲ್ಲ ಹೇಳ್ತಾರೆ ರಾವಣ ತಂದ ಅಂತ. ಯಾವಾಗ ಶುರು ಆಯಿತು. ದ್ವಾಪರ್ ಸೆ. आधा कल्प लिए सद्गति 1 सेकंड में पाते हो, 21 जन्मों का वर्षा पात लेते हो. ಅರ್ಧ ಕಲ್ಪಕ್ಕೋಸ್ಕರ ಸದ್ಗತಿ 1 ಸೆಕೆಂಡ್ನಲ್ಲಿ ಪಡ್ಕೊಳ್ತೀರ, 21 ಜನ್ಮಗಳ ಆಸ್ತಿ ಪಡ್ಕೊಳ್ತೀರ. तो जब भी कोई अच्छा आदमी आए तो पहले उनको बाप का परिचय दो. ಬಾಬಾ ಹೇಳ್ತಾರೆ ಫಸ್ಟಿಗೆ ಯಾರಾದರೂ ಒಂದು ಒಳ್ಳೆ ವ್ಯಕ್ತಿಗಳು ಬಂದಾಗ ಫಸ್ಟಿಗೆ ಅವರಿಗೆ ತಂದೆಯ ಪರಿಚಯವನ್ನು ಕೊಡಿ. ಬಾಪ್ ಕಾತೆ ಬಚ್ಚೆ ಇಸ್ ಜ್ಞಾನ ಸೇ ತುಮಾರಿ ಸದ್ಗತಿ ಹೋಗಿ. ಬಾಬಾ ಹೇಳ್ತಾರೆ ಮಕ್ಕಳೇ ಈ ಜ್ಞಾನದಿಂದಲೇ ನಿಮ್ಮ ಸದ್ಗತಿ ಆಗ್ತದೆ. तुम बच्चे जानते हो ये ड्रामा चल रहा है सेकंड बाय सेकंड.
ಬಾಬಾ ಹೇಳ್ತಾರೆ ಈ ನಾಟಕ ನಡೀತಾ ಇದೆ, ಈ ನಾಟಕ ತಿರುಗ್ತಾ ಇದೆ ಸೆಕೆಂಡ್ ಬೈ ಸೆಕೆಂಡ್. ಯ ಬುದ್ಧಿ ಮೇ ಯಾದ್ ರಹೆ ತೋ ಬಿ ತುಮ್ ಅಚ್ಚಿ ರೀತಿ ಸ್ಥಿರ ರಹೆಂಗೆ. ಇದು ಕೂಡ ಬುದ್ಧಿಯಲ್ಲಿದ್ದರೆ ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳು ಒಳ್ಳೆ ರೀತಿಯಲ್ಲಿ ಸ್ಥಿರವಾಗಿರ್ತೀರ. ಯಾ ಬೈಟೆ ಹೋ ತೋ ಬಿ ಬುದ್ಧಿ ಮೇ ರಹೆ. ಯ ಸೃಷ್ಟಿ ಚಕ್ರ ಜೂ ಮುವಾಫಿಕ್ ಕೈಸೆ ಫಿರ್ತಾ रहता है, ಸೆಕೆಂಡ್ ಸೆಕೆಂಡ್ ಟಿಕ್ ಟಿಕ್ ಹೋತಿ रहती है. ಬಾಬಾ ಹೇಳ್ತಾರೆ ಇಲ್ಲಿ ಕುತ್ಕೊಂಡಿದ್ದಾಗಲೂ ಕೂಡ ನಮಗೆ ಬುದ್ಧಿಯಲ್ಲಿ ಇರಬೇಕು, ಸೃಷ್ಟಿ ಚಕ್ರ ಹೇನಿನ ಹಾಗೆ ಹೇಗೆ ತಿರುಗ್ತಾ ಇದೆ ಅಂತ. ಸೆಕೆಂಡ್ ಸೆಕೆಂಡ್ ಟಿಕ್ ಟಿಕ್ ಆಗ್ತಾ ಇರ್ತದೆ, ಅದು ತಿರುಗ್ತಾ ಇರ್ತದೆ. ಡ್ರಾಮಾ ಅನುಸಾರ ಈ ಸಾರ ಪಾಠ ಬಜ್ ರಾ ಹೇ. ಬಾಬಾ ಹೇಳ್ತಾರೆ ನಾಟಕದ ಅನುಸಾರ ಎಲ್ಲ ಪಾತ್ರನೂ ಅಭಿನಯ ಆಗ್ತಾ ಇದೆ ಇಲ್ಲಿ. ಏಕ್ ಸೆಕೆಂಡ್ ಪಾಸ್ ಹುವಾ ಖತಮ್ ರೋಲ್ ಹೋತಾ ಜಾತಾ ಹೇ. ಬಾಬಾ ಹೇಳ್ತಾರೆ 1 ಸೆಕೆಂಡ್ ಕಳೆದ್ರೂ ಸಮಾಪ್ತಿ ಅಂತಾರೆ ಬಾಬಾ. ರೀಲ್ ಸುತ್ತಾ ಇರ್ತದೆ, ಸುತ್ಕೊಳ್ತಾ ಹೋಗ್ತದೆ. ಬಹುತ್ ಆಹಿಸ್ತೆ ಆಹಿಸ್ತೆ ಫಿರ್ತಾ ಹೇ ಯಹ ಬೇಹದ್ ಕಾ ಡ್ರಾಮಾ. ಬಹಳ ನಿಧಾನವಾಗಿ ಸುತ್ತುತ್ತಾ ಹೋಗ್ತದೆ ರೀಲು. ಇದು ಬೇಹದ್ದಿನ ನಾಟಕ. ಬೂಡೆ ಆದಿ ಜೋ ಹೇ ಉನ್ಕಿ ಬುದ್ಧಿ ಮೇ ಯ ಬಾತೆ ಬೈಟ್ ನ ಸಕೆ. ಇನ್ಯಾರು ಮುದುಕರಿದ್ದಾರೆ ಅವ್ರಿಗೆ ಅದು ಈ ಮಾತು ಬುದ್ಧಿಯಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಬಿ ಬೈಟ್ ನ ಸಕೆ, ಯೋಗ ಬಿ ನಹಿ ಫಿರ್ ಬಿ ಬಚ್ಚೆ ತೋ ಹೇ. ಜ್ಞಾನನೂ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯೋಗ ಅಂತೂ ಮೊದಲೇ ಇಲ್ಲ. ಮಕ್ಕಳಂತೂ ಆಗಿದ್ದಾರೆ ಬಾಬನಿಗೆ. ಹಾ ಸರ್ವಿಸ್ ಕರ್ನೆ ವಾಲೋಂ ಕಾ ಪದ ಉಂಚೆ. ಇನ್ಯಾರು ಸೇವಾ ಮಾಡ್ತಾರೋ ಅವ್ರ ಪದವಿ ಶ್ರೇಷ್ಠ ಇದೆ. ಬಾಕಿ ಕಾ ಕಮ್ ಪದ ಹೋಗ ಯ ಪಕ್ಕಾ ಖ್ಯಾಲ್ ರಖೋ. ಉಳ್ದವ್ರದ್ದೆಲ್ಲ ಕಡಿಮೆ ಪದವಿ, ಇದನ್ನು ಪಕ್ಕಾ ವಿಚಾರ ಮಾಡಿ. ಯ ಬೇಹದ್ ಕಾ ಡ್ರಾಮಾ ಹೇ ಚಕ್ರ ಫಿರ್ತಾ रहता है. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ನಾಟಕ, ಚಕ್ರ ತಿರುಗ್ತಾ ಇರ್ತದೆ. ಜೈಸೆ ರಿಕಾರ್ಡ್ ಫಿರ್ತಾ रहता है ना, ಹಮಾರಿ ಆತ್ಮ ಮೇ ಬಿ ಐಸೆ ರಿಕಾರ್ಡ್ ಬರಾ ಹುವಾ ಹೇ. ಬಾಬಾ ಹೇಳ್ತಾರೆ ಹೇಗೆ ರಿಕಾರ್ಡ್ ಏನು ರಿಕಾರ್ಡ್ ಆಗಿದೆಯೋ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗ್ತದೆ, ತಿರುಗ್ತಾ ಹೋಗ್ತದೆ. ನಮ್ಮ ಆತ್ಮದಲ್ಲಿಯೂ ಕೂಡ ಅದೇ ರೀತಿ ರೆಕಾರ್ಡ್ ತುಂಬಿಕೊಂಡಿದೆ ತಾನೆ. ಚೋಟಿ ಆತ್ಮ ಮೇ ಇತ್ನಾ ಸಾರಾ ಪಾಠ ಬರಾ ಹುವಾ ಹೇ, ಇನ್ಕೋ ಹಿ ಕುದರತ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಸಣ್ಣ ಆತ್ಮದಲ್ಲಿ ಎಷ್ಟೆಲ್ಲ ಪಾತ್ರ ತುಂಬಿಕೊಂಡಿದೆ, ಅದಕ್ಕೆ ಶಿವಬಾಬಾ ಹೇಳ್ತಾರೆ ಇದಕ್ಕೆ ಸೃಷ್ಟಿ ಅಂತ ಹೇಳ್ತಾರೆ. ದೇಖ್ನೆ ಮೇ ತೋ ಕುಚ್ ಬಿ ನಹೀ ಆತಾ, ಯೆ ಸಮಜ್ನೆ ಕಿ ಬಾತೆ ಹೇ. ಬಾಬಾ ಹೇಳ್ತಾರೆ ನೋಡಲಿಕ್ಕೇನು ಕಾಣಲ್ಲ ಇಲ್ಲಿ, ಆದರೆ ಇದು ತಿಳ್ಕೊಳ್ಳೋ ಮಾತು. ಮೋಟಿ ಬುದ್ಧಿ ವಾಲೆ ಸಮझ ना सके. इनमें हम जो बोलते जाते हैं टाइम पास होता जाता, फिर 5000 ವರ್ಷ बाद ರಿಪೀಟ್ ಹೋगा. ಬಾಬಾ ಹೇಳ್ತಾರೆ ಬುದ್ಧಿ ಹೇಗೇಗೋ ಇಟ್ಕೊಂಡ್ರೆ ಬಾಬಾ ಹೇಳಿದ ಅರ್ಥ ಆಗಲ್ಲ. ಅದರಲ್ಲಿನೂ ನಾವೇನು ಹೇಳ್ತಾ ಹೋಗ್ತೀವೋ ಸಮಯ ಕಳೀತಾ ಹೋಗ್ತದೆ. ನಂತರ 5000 ವರ್ಷ ಆದಮೇಲೆ ಮತ್ತೆ ರಿಪೀಟ್ ಆಗ್ತದೆ. ऐसी समझ कोई के पास नहीं. जो महारथी होंगे वह घड़ी घड़ी इन बातों पर ध्यान देकर समझाते रहेंगे. ಶಿವಬಾಬಾ ಹೇಳ್ತಿದ್ದಾರೆ ಇಂತಹ ತಿಳುವಳಿಕೆ ಯಾರ ಹತ್ರನೂ ಇಲ್ಲ. ಇನ್ನು ಯಾರು ಮಹಾರಥಿಗಳಿದ್ದಾರೋ ಅವ್ರು ಕ್ಷಣ ಕ್ಷಣಕ್ಕೂ ಈ ಮಾತುಗಳ ಕಡೆ ಗಮನ ಕೊಟ್ಟು ತಿಳಿಸ್ಕೊಡ್ತಾ ಇರ್ತಾರೆ. ಇಸ್ಲಿಯೇ ಬಾಬಾ ಖಾತೆ ಪಲೆ ಪಲೆ ತೋ ಗಾಂಟ್ ಬಾಂಧೋ ಬಾಪ್ ಕಿ ಯಾದಕ್ಕೆ. ಅದಕ್ಕೋಸ್ಕರ ಬಾಬಾ ಮಕ್ಕಳಿಗೆ ಮೊದಲಿಗೆ ಬಾಬನ ನೆನಪು ಮಾಡಬೇಕು ಅನ್ನೋದನ್ನು ಗಂಟು ಹಾಕ್ಕೊಂಬಿಡಿ. ಅದು ಹೇಳ್ತಾರೆ ಸೀರಿಯಲ್ ಗಂಟು ಹಾಕ್ಕೊಳ್ಳಿ ನೆನಪಿರ್ತದೆ ಅಂತಾರಲ್ವ, ಹಾಗೇನೂ ನಾವು ಮಕ್ಕಳಿಗೆ ಶಿವಬಾಬಾ ಇಲ್ಲಿ ಹೇಳ್ತಾರೆ ಗಂಟು ಹಾಕ್ಕೊಳ್ಳಿ ಮೊದಲಿಗೆ ತಂದೆಯನ್ನು ನೆನಪು ಮಾಡುವಂಥದ್ದು ಅಂತ. ಬಾಪ್ ಖಾತೆ ಮುಜೆ ಯಾದ್ ಕರು ಆತ್ಮಕ್ಕೂ ಅಬ್ ಗರ್ ಜಾನ ಹೇ. ಬಾಬಾ ಹೇಳ್ತಾರೆ ನಾನು ನೆನಪು ಮಾಡಿ, ಈಗ ಆತ್ಮ ಮನೆಗೆ ಹೋಗಬೇಕು. ದೇಹಕ್ಕೆ ಸಬ್ ಸಂಬಂಧ ಚೋಡ್ದೇನಿ, ದೇಹದ ಎಲ್ಲ ಸಂಬಂಧವನ್ನು ಬಿಡಬೇಕು. ಜಿತ್ನಾ ಹೋ ಸಕೆ ಬಾಪ್ಕೋ ಯಾದ್ ಕರ್ತೆ ರಹೋ ಯ ಪುರುಷಾರ್ಥೆ ಗುಪ್ತ. ಎಷ್ಟು ಸಾಧ್ಯನೋ ಅಷ್ಟು ತಂದೆಯನ್ನು ನೆನಪು ಮಾಡ್ತಾ ಹೋಗಿ, ಇದು ಗುಪ್ತ ಪುರುಷಾರ್ಥವಾಗಿದೆ. ಬಾಬಾ ರಾಯಿ ದೇತೆ ಹೇ ಪರಿಚಯ ಬಿ ಬಾಪ್ ಕಾ ಹೀದೋ. ಬಾಬಾ ಮಕ್ಕಳಿಗೆ ಸಲಹೆ ಕೊಡ್ತಾರೆ, ಪರಿಚಯನೂ ಕೂಡ ತಂದೆಯದೇ ಕೊಡಿ ಅಂತ. ದೇಹ ಸಹಿತ ಸಬ್ ಕುಚ್ ಚೋಡ್ ಏಕ್ ಬಾಪ್ಕೋ ಯಾದ್ ಕರ್ನ. ದೇಹ ಸಹಿತವಾಗಿ ಎಲ್ಲವನ್ನ ಬಿಟ್ಟು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಯಾದ್ ಸಿಹಿ ತುಮ್ ತಮೋ ಪ್ರಧಾನ್ ಸೇ ಸತೋ ಪ್ರಧಾನ್ ಬನೆಂಗೆ. ಮುಕ್ತಿ ಜೀವನ್ ಮುಕ್ತಿ ಮೇ ತೋ ದುಃಖ ದರ್ದ್ ಹೋತಾ ಹಿ ನಹಿ. ನೆನಪಿನಿಂದಲೇ ನೀವು ತಮೋಪ್ರಧಾನದಿಂದ ಸತೋಪ್ರಧಾನ ಆಗಬೇಕು. ಮುಕ್ತಿಧಾಮ ಜೀವನ್ ಮುಕ್ತಿಧಾಮದಲ್ಲಿಂತೂ ದುಃಖ ನೋವು ಯಾವುದೂ ಇರೋದೇ ಇಲ್ಲ. ದಿನ ಪ್ರತಿದಿನ ಅಚ್ಚಿ ಬಾತೆ ಸಮಜಾಯಿ ಜಾತಿ ಹೈ. ದಿನ ಪ್ರತಿದಿನ ಒಳ್ಳೆ ಮಾತನ್ನು ತಿಳಿಸ್ಕೊಡ್ಲಾಗ್ತದೆ. ಆಪಸ್ ಮೇ ಬಿ ಯಹಿ ಬಾತೆ ಕರೋ, ಒಬ್ರಿಗೊಬ್ರು ಇದೇ ಮಾತು ಮಾತಾಡಿ. ಲಾಯಕ್ ಬಿ ಬನ್ನ ಚಾಹಿಯೇನಾ, ಯೋಗ್ಯರು ಆಗಬೇಕಲ್ವ. ಬ್ರಾಹ್ಮಣ ಹೋಕರ್ ಅವ್ರ ಬಾಪ್ ಕಿ ರೂಹಾನಿ ಸೇವಾ ನ ಕರೆ ತೋ ಕ್ಯಾ ಕಾಮ್ ಕಾ. ಬ್ರಾಹ್ಮಣರಾಗಿ ತಂದೆಯ ಆತ್ಮಿಕ ಸೇವೆನೇ ಮಾಡದಿದ್ದರೆ ಯಾವ ಕೆಲಸಕ್ಕೆ ಬರ್ತದೆ ಅಂತಾರೆ ಬಾಬಾ. ಪಢಾಯಿ ಕೋ ತೋ ಅಚ್ಚಿ ರೀತಿ ಧಾರಣ ಕರ್ನಾ ಚಾಹಿಯೇನಾ. ಬಾಬಾ ಜಾನ್ತೆ ಹೇ ಬಹುತ್ ಹೇ ಜಿನ್ಕೋ ಏಕ್ ಅಕ್ಷರ ಬಿ ಧಾರಣ ನಹೀ ಹೋತಾ. ಬಾಬಾ ಹೇಳ್ತಾರೆ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡ್ಕೊಳ್ಬೇಕಲ್ವ. ಬಾಬನಿಗೆ ಗೊತ್ತು ಭಾಳ ಜನ ಮಕ್ಕಳಿದ್ದಾರೆ ಒಂದು ಅಕ್ಷರನೂ ಧಾರಣೆ ಮಾಡ್ಕೊಳ್ಳಲ್ಲ.
ಯಥಾರ್ಥ ರೀತಿ ಬಾಪ್ ಕೋ ಯಾದ್ ಕರ್ತೆ ನಹಿ, ಯಥಾರ್ಥ ರೀತಿ ತಂದೆಯನ್ನು ನೆನಪು ಮಾಡಲ್ಲ. ರಾಜಾ ರಾಣಿ ಕಾ ಪದ ಪಾನೆ ಮೇ ಮೆಹನತ್ ಹೈ, ಜೋ ಮೆಹನತ್ ಕರೆಂಗೆ ವಹಿ ಊಂಚ್ ಪದ ಪಾಯೆಂಗೆ. ಬಾಬಾ ಹೇಳ್ತಾರೆ ರಾಜಾ ರಾಣಿ ಪದವಿ ಪಡ್ಕೊಳ್ಳೋದ್ರಲ್ಲಿ ಪರಿಶ್ರಮ ಇದೆ. ಯಾರು ಪರಿಶ್ರಮ ಪಡ್ತಾರೋ ಅವರೇ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಮೆಹನತ್ ಕರೆ ತಬ್ ರಾಜಾಯಿ ಮೇ ಜಾ ಸಕ್ತೆ, ಪರಿಶ್ರಮ ಪಟ್ಟರೆ ರಾಜ್ಯವನ್ನು ಕೂಡ ಪಡ್ಕೊಳ್ಬೋದು. ನಂಬರ್ 1 ಕೋ ಹಿ ಸ್ಕಾಲರ್ಶಿಪ್ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ ಯಾರಿಲ್ಲಿ ನಂಬರ್ 1 ಆಗ್ತಾರಲ್ಲ ಅವ್ರಿಗೇ ಸ್ಕಾಲರ್ಶಿಪ್ ಸಿಗ್ತದೆ. ಯ ಲಕ್ಷ್ಮೀ ನಾರಾಯಣ ಸ್ಕಾಲರ್ಶಿಪ್ ಲಿಯೇ ಹುಯೇ ಹೈ. ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣರು ಆಲ್ರೆಡಿ ಸ್ಕಾಲರ್ಶಿಪ್ ತೊಗೊಂಡಂಥವರು. ಫಿರ್ ಹೇ ನಂಬರ್ ವಾರ್ ಬಹುತ್ ಬಡಾ ಇಂತಹಾನ್ ಹೇನ. ಬಾಬಾ ಹೇಳ್ತಾರೆ ನಂತರ ನಂಬರ್ ವಾರ್ ಭಾಳ ದೊಡ್ಡ ಪರೀಕ್ಷೆ ಅಲ್ವಾ. ಸ್ಕಾಲರ್ಶಿಪ್ ಕಿ ಹಿ ಮಾಲಾ ಬನಿ ಹುಯಿ ಹೇ. 8 ರತ್ನ ಹೇನ, 8 ಹೇ, ಫಿರ್ 100, ಫಿರ್ 16,000. ಬಾಬಾ ಹೇಳ್ತಾರೆ ಸ್ಕಾಲರ್ಶಿಪ್ ಈ ಮಾಲೆ ಮಾಡಲ್ಪಟ್ಟಿದೆ. 8 ರತ್ನ, 8 ಜೊತೆಗೆ 100 ಜೊತೆಗೆ 16,000. तो कितना पुरुषार्थ करना चाहिए माला में फिरोने लिए. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಹಾಗಾದ್ರೆ ಎಷ್ಟು ಪುರುಷಾರ್ಥ ಮಾಡಬೇಕು ಆ ಮಾಲೆಯಲ್ಲಿ ನಾವು ಪೂರ್ಣಿಸಲ್ಪಡಬೇಕು ಅಂದರೆ ನಾವು ಎಷ್ಟು ಪುರುಷಾರ್ಥ ಮಾಡಬೇಕು. ಅಂತರ್ಮುಖಿ रहने का पुरुषार्थ करने से स्कॉलरशिप लेने के अधिकारी बन जाएं. ಬಾಬಾ ಹೇಳ್ತಾರೆ ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡೋದ್ರಿಂದ ಸ್ಕಾಲರ್ಶಿಪ್ ತೆಗೆದುಕೊಳ್ಳೋ ಅಧಿಕಾರಿ ಆಗ್ತೇವೆ. तुम्हें बहुत अंतर्मुखी रहना है, बाप तो है ही कल्याणकर. ಬಾಬಾ ಹೇಳ್ತಾರೆ ನೀವು ಮಕ್ಕಳಂತೂ ಅಂತರ್ಮುಖಿಯಾಗಿರಬೇಕು, ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ. तो कल्याण के लिए ही राय देते हैं, कल्याण तो सारी दुनिया का होना है. ಬಾಬಾ ಕಲ್ಯಾಣಕ್ಕೋಸ್ಕರನೇ ಸಲಹೆ ಕೊಡ್ತಾರೆ. ಕಲ್ಯಾಣ ಅಂತೂ ಇಡೀ ಜಗತ್ತಿಂದ ಆಗಬೇಕಾಗಿದೆ. ಪರಂತು ನಂಬರ್ ವಾರ್ ಹೇ, ತುಮ್ ಯಹಾ ಬಾಪ್ ಕೆ ಪಾಸ್ ಪಡ್ನೆ ಕೆ ಲಿಯೇ ಆಯೇ ಹೋ. ಆದರೆ ನಂಬರ್ ವಾರ್ ನಾವು ಮಕ್ಕಳಿಲ್ಲಿ ಬಾಬನ ಹತ್ರ ಓದೋದಕ್ಕೋಸ್ಕರ ಬಂದಿದ್ದೇವೆ. ತುಮಾರಿ ಮೇ ಬಿ ವ ಸ್ಟೂಡೆಂಟ್ ಅಚ್ಚೆ ಹೇ ಜೋ ಪಢಾಯಿ ಪರ್ ಧ್ಯಾನ್ ದೇತೆ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನಿಮಗಿಂತಲೂ ಆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಯಾಕಂದರೆ ಶಿಕ್ಷಣದ ಕಡೆ ಗಮನ ಕೊಡ್ತಾರೆ, ಅದಕ್ಕೆ ಅವರು ಒಳ್ಳೆಯವರು ಅಂತ. कोई तो बिल्कुल ध्यान नहीं देते, ऐसे भी बहुत समझते जो भाग्य में होगा. ಕೆಲವರು ಬಾಬನ ಹೇಳಿದ ಕಡೆ ಗಮನನೇ ಕೊಡಲ್ಲ. ಹೀಗೂ ಭಾಳ ಜನ ಇದ್ದಾರೆ, ತಿಳ್ಕೊಳ್ತಾರೆ ಇರಲಿ ಬಿಡಿ ಭಾಗ್ಯದಲ್ಲಿ ಏನಿದೆಯೋ ಅದೇ ಆಗ್ತದೆ. ಪಢಾಯಿಗೆ ಏಮ್ ಹಿ ನೈ ಹೈ, ಶಿಕ್ಷಣದ ಒಂದು ಗುರಿನೂ ಇಲ್ಲ ಇವ್ರ ಹತ್ರ. ತುಮ್ ಬಚ್ಚೋं को याद का चार्ट रखना है, सबको अब वापस घर जाना है. ನಿಮ್ಮ ಮಕ್ಕಳಿಗೆ ನೆನಪಿನ ಚಾರ್ಟ್ ಇಡಬೇಕು. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಜ್ಞಾನ ತೋ ಯಾ ಹಿ ಚೋಡ್ ಜಾಯಂಗೆ, ಜ್ಞಾನ ಅಂತೂ ಇಲ್ಲೇ ಬಿಟ್ಟು ಹೋಗ್ತೇವೆ. ಜ್ಞಾನ ಕಾ ಪಾಠ ಪೂರಾ ಹೋ ಜಾತ ಹೈ, ಜ್ಞಾನದ ಪಾತ್ರ ಪೂರ್ಣ ಆಗ್ತದೆ. ಆತ್ಮ ಇತ್ನಿ ಚೋಟಿ ಉನ್ಮೆ ಕಿತ್ನಾ ಪಾಠ ಹೇ ವಂಡ್ರ ಹೇನ. ಆತ್ಮ ಎಷ್ಟು ಸಣ್ಣದು, ಅದರಲ್ಲಿ ಪಾತ್ರ ನೋಡ್ರಿ ಎಷ್ಟು ಶ್ರೇಷ್ಠ ಇದೆ, ಅದ್ಭುತ ಅಲ್ವಾ. ये सारा अविनाशी ड्रामा है. ऐसे ऐसे भी तुम अंतर्मुखी हो, अपने से बातें करते रहो तो तुमको बहुत खुशी हो कि बाप आकर ऐसी बातें सुनाते हैं कि आत्मा का विनाश नहीं होगी. ಈ ರೀತಿ ನೀವು ಅಂತರ್ಮುಖಿಗಳಾಗಿ ತಮ್ಮ ಜೊತೆಗೆ ತಾವೇ ಮಾತಾಡ್ಕೊಳ್ಳಿ, ಆಗ ನಿಮಗೆ ಭಾಳ ಖುಷಿ ಆಗ್ತದೆ. ತಂದೆ ಬಂದು ಈ ರೀತಿ ಮಾತುಗಳನ್ನು ಹೇಳ್ತಾರೆ, ಆಗ ಆತ್ಮ ಎಂದಿಗೂ ವಿನಾಶ ಆಗೋದಿಲ್ಲ. ಡ್ರಾಮಾ ಮೇ ಏಕೇಕ್ ಮನುಷ್ಯ ಕಾ ಏಕೇಕ್ ಚೀಸ್ ಕಾ ಪಾರ್ಟ್ ನೋಂದಾ ಹುआ. ನಾಟಕದಲ್ಲಿ ಒಂದೊಂದು ಮನುಷ್ಯರದು ಒಂದೊಂದು ಪಾತ್ರನೂ ಕೂಡ ಫಿಕ್ಸ್ ಆಗಿದೆ. ಇನ್ಕೋ ಬೇಯಂತ ಬಿ ನೈ ಕಹೆಂಗೆ, ಅಂತ ತೋ ಪಾಯ ಹೇ ಪರಂತು ಯಹ ಅನಾದಿ. ಬಾಬಾ ಹೇಳ್ತಾರೆ ಇದಕ್ಕೆ ಅಂತ್ಯ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಇದಕ್ಕೆ ಅಂತ್ಯ ಪಡ್ಕೊಳ್ತೇವೆ ನಾವು. ಅಂದರೆ ಇದು ಅನಾದಿಯಾಗಿರೋ ನಾಟಕ. ಕಿತ್ನಿ ಚೀಸೆ ಹೇ ಇನ್ಕೋ ಕುದರತ್ಗೆ, ಎಷ್ಟು ವಸ್ತುಗಳಿದ್ದಾವೆ ಈ ಜಗತ್ತಿನಲ್ಲಿ, ಇದಕ್ಕೆ ಸೃಷ್ಟಿ ಅಂತ ಹೇಳಲಾಗ್ತದೆ. ಈಶ್ವರ್ ಕಿ ಕುದರತ್ ಬಿ ನೈ ಕಹ ಸಕ್ತೆ, ವ ಕಹತೆ ಹಮಾರಾ ಬಿ ಇಸ್ಮೇ ಪಾರ್ಟ್ ಹೇ. ಈಶ್ವರನ ಸೃಷ್ಟಿ ಅಂತ ಹೇಳಲಿಕ್ಕೂ ಬರಲ್ಲ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ ನಂದು ಕೂಡ ಈ ಸೃಷ್ಟಿ ನಾಟಕದಲ್ಲಿ ಪಾರ್ಟ್ ಇದೆ, ನಾನು ಕೂಡ ಪಾತ್ರ ಮಾಡ್ತೇನೆ ಇಲ್ಲಿ ಬಂದು ಅಂತ ಹೇಳ್ತಾರೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग, शुक्रिया बाबा शुक्रिया. धारणेಗೋಸ್ಕರ मुख्य सार. योग में बहुत मेहनत है, ट्रायल करके देखना है कि कर्म में कितना समय बाप की याद रहती है. ಬಾಬಾ ಹೇಳ್ತಾರೆ ಯೋಗದಲ್ಲಿ ಭಾಳ ಪರಿಶ್ರಮ ಇದೆ, ಸ್ವಲ್ಪ ಪ್ರಯತ್ನ ಮಾಡಿ ನೋಡಬೇಕಾಗಿದೆ. ಕರ್ಮ ಮಾಡ್ತಾ ನಾವೆಷ್ಟು ಸಮಯ ಬಾಬನ ನೆನಪಿನಲ್ಲಿರ್ತೇವೆ. याद में रहने से ही कल्याण है. मीठे माशूक को बहुत प्यार से याद करना है.
ಯಾದ್ ಕಾ ಚಾರ್ಟ್ ರಖನಾ ಹೈ. ನೆನಪಿನಲ್ಲಿರೋದ್ರಲ್ಲಿಯೇ ಕಲ್ಯಾಣ ಇದೆ. ಮಧುರ ಪ್ರಿಯತಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು, ನೆನಪಿನ ಚಾರ್ಟ್ ಇಡಬೇಕು. सेकंड, महीन बुद्धि से इस ड्रामा के राज को समझना है. यह बहुत बहुत कल्याणकारी ड्रामा है. ಬಾಬಾ ಹೇಳ್ತಾರೆ ಸೂಕ್ಷ್ಮ ಬುದ್ಧಿಯಿಂದ ಈ ನಾಟಕದ ರಹಸ್ಯವನ್ನು ತಿಳ್ಕೊಳ್ಬೇಕು. ಇದು ಭಾಳ ಭಾಳ ಕಲ್ಯಾಣಕಾರಿ ನಾಟಕವಾಗಿದೆ. हम जो बोलते हैं व करते हैं वह फिर 5000 वर्ष बाद रिपीट होगा. इसे यथार्थ समझ खुशी में रहना है. ಬಾಬಾ ಹೇಳ್ತಾರೆ ನಾವೇನು ಮಾಡ್ತೀವೋ, ನಾವೇನು ನೋಡ್ತೀವೋ ಇದು 5000 ವರ್ಷಗಳ ನಂತರ ರಿಪೀಟ್ ಆಗ್ತದೆ. ಇದನ್ನು ಯಥಾರ್ಥವಾಗಿ ತಿಳ್ಕೊಂಡು ಖುಷಿಯಲ್ಲಿರಬೇಕು ಅಂತಾರೆ ಬಾಬಾ. वरदान, अपनी श्रेष्ठ जीवन द्वारा परमात्मा ज्ञान का प्रत्यक्ष प्रूफ देने वाले माया प्रूफ भव. ವರದಾನ ಕೊಡ್ತಾರೆ ಬಾಬಾ, ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಕೊಡುವಂತಹ ಮಾಯಾ ಪ್ರೂಫ್ ಆಗಿರಿ. स्वयं को परमात्मा ज्ञान का प्रत्यक्ष प्रमाण वह प्रूफ समझने से माया प्रूफ बन जाएंगे. ಬಾಬಾ ಹೇಳ್ತಾರೆ ಸ್ವಯಂವನ್ನು ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಪ್ರೂಫ್ ಅಂತ ತಿಳ್ಕೊಳ್ಳೋದ್ರಿಂದ, ಅಂದರೆ ನಾವೇ ಉದಾಹರಣೆ ಅಂತ ತಿಳ್ಕೊಳ್ಳೋದ್ರಿಂದ ಮಾಯಾ ಪ್ರೂಫ್ ಆಗಿಬಿಡ್ತೇವೆ. ಪ್ರತ್ಯಕ್ಷ ಪ್ರೂಫೇ ಆಪ್ಕಿ ಶ್ರೇಷ್ಠ ಪವಿತ್ರ ಜೀವನ್. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಏನು ಅಂದರೆ ನಮ್ಮ ಬ್ರಾಹ್ಮಣ ಪವಿತ್ರವಾದ ಶ್ರೇಷ್ಠ ಜೀವನ. सबसे बड़ी असंभव से संभव होने वाली बात प्रवृत्ति में रहते ಪರವೃತ್ತಿ में रहना. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ಅಸಂಭವದಿಂದ ಸಂಭವ ಆಗುವಂಥ ಮಾತೇನು ಅಂತಂದರೆ ಪ್ರವೃತ್ತಿಯಲ್ಲಿದ್ರೂ ಕೂಡ ಪರವೃತ್ತಿಯಲ್ಲಿ ಇರುವಂಥದ್ದು. ದೇಹ और देह की दुनिया के संबंधों से पर रहना. ದೇಹ ಮತ್ತು ಈ ದೇಹದ ಜಗತ್ತಿನ ಸಂಬಂಧಗಳಿಂದ ದೂರ ಇರುವಂಥದ್ದು. पुराने शरीर की आंखों से पुरानी दुनिया की वस्तुओं को देखते हुए न देखना. ಬಾಬಾ ಹೇಳ್ತಾರೆ ಹಳೆಯ ಶರೀರವನ್ನು ಈ ಕಣ್ಣುಗಳಿಂದ ಹಳೆಯ ಜಗತ್ತನ ವಸ್ತುಗಳನ್ನು ನೋಡ್ತಾ ಇದ್ರೂ ಕೂಡ ನೋಡದಂತಿರುವುದು. ಅರ್ಥಾತ್ ಸಂಪೂರ್ಣ ಪವಿತ್ರ ಜೀವನ ಮೇ ಚಲನ, ಸಂಪೂರ್ಣ ಪವಿತ್ರ ಜೀವನದಲ್ಲಿ ನಡೆಯೋದು. ಯಹಿ ಪರಮಾತ್ಮ ಕೋ ಪ್ರತ್ಯಕ್ಷ ಕರ್ನೇವ ಮಾಯಾ ಪ್ರೂಫ್ ಬನ್ನೆ ಕಾ ಸಹಜ ಸಾಧನೆ. ಇದೇ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡೋದಾಗಲಿ ಅಥವಾ ಮಾಯಾ ಪ್ರೂಫ್ ಆಗುವಂಥ ಒಂದು ಸಹಜ ಸಾಧನವಾಗಿದೆ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, ಅಟೆನ್ಷನ್ ರೂಪಿ ಪಹರೇದಾರ್ ಟೀಕ್ ಹೈ ತೋ ಅತೀಂದ್ರಿಯ ಸುಖ ಕಾ ಖಜಾನಾ ಖೋ ನಹೀ ಸಕ್ತಾ. ಬಾಬಾ ಸ್ಲೋಗನ್ ಹೇಳ್ತಾರೆ, ಗಮನ ರೂಪಿ ಕಾವಲುಗಾರ ಸರಿಯಾಗಿದ್ದಾಗ ಅತೀಂದ್ರಿಯ ಸುಖ ಎನ್ನುವಂಥ ಖಜಾನೆಯನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ, ಕಂಬೈಂಡ್ ರೂಪ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಇಲ್ಲಿ ಅವ್ಯಕ್ತ ಇಶಾರೆ ಕೊಡ್ತಾರೆ ಬಾಬಾ, ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗ್ರಿ ಅಂತ. ಬಾಪ್ಕೋ ಕಂಪ್ಯಾನಿಯನ್ ತೋ ಬನಾಯ ಹೇ, अब उसे ಕಂಬೈಂಡ್ ರೂಪ ಮೇ ಅನುಭವ ಕರೋ. ತಂದೆಯನ್ನೇನೋ ಜೊತೆಗಾರ ಮಾಡ್ಕೊಂಡಿದ್ದೀರಾ, ಆದರೆ ಕಂಬೈಂಡ್ ರೂಪದಲ್ಲಿ ಅನುಭವ ಮಾಡಿ और इस अनुभव को बार बार स्मृति में लाते लाते स्मृति स्वरूप बन जाओ. ಮತ್ತು ಈ ಅನುಭವವನ್ನು ಬಾರಿ ಬಾರಿ ಸ್ಮೃತಿಯಲ್ಲಿ ತಂದುಕೊಳ್ತಾ ಸ್ಮೃತಿ ಸ್ವರೂಪರಾಗಿ ಬಾರ್ ಬಾರ್ ಚೆಕ್ ಕರೋ ಕಿ ಮೈ ಕಂಬೈಂಡ್ ಹೋ. ಬಾರಿ ಬಾರಿ ಚೆಕ್ ಮಾಡ್ಕೊಳ್ಳಿ, ನಾನು ಕಂಬೈಂಡ್ ಇದ್ದೀನಿ. ಕಿನಾರಾ ತೋ ನೈ ಕರ್ಲಿಯ, ನಾನು ಬಾಬನಿಂದ ಸೈಡ್ ಸರ್ಕೊಂಡಿಲ್ಲ ಅಲ್ವಾ, ದೂರ ಆಗಿಲ್ಲ ಅಲ್ವಾ, ಅಂದರೆ ಬುದ್ಧಿಯಿಂದ ದೂರ ಆಗಿಲ್ಲ ತಾನೇ ನಾನು. ಜಿತ್ನಾ ಕಂಬೈಂಡ್ ರೂಪ ಕಾ ಅನುಭವ ಬಢಾತೆ ಜಾಯೆಂಗೆ ಉತ್ನಾ ಬ್ರಾಹ್ಮಣ ಜೀವನ್ ಬಹುತ್ ಪ್ಯಾರಿ ಮನೋರಂಜಕ ಅನುಭವ ಹೋಗಿ. ಎಷ್ಟೆಷ್ಟು ಕಂಬೈಂಡ್ ರೂಪದ ಅನುಭವವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತೀವೋ ಅಷ್ಟು ಬ್ರಾಹ್ಮಣ ಜೀವನ ನಮಗೆ ಭಾಳಷ್ಟು ಪ್ರಿಯ ಅನ್ನಿಸ್ತದೆ, ಮನೋರಂಜನೆಯ ಅನುಭವ ಆಗ್ತದೆ. ಇಲ್ಲಾಂದರೆ ಈ ಬ್ರಾಹ್ಮಣ ಜೀವನ ಬೋರ್ ಅನ್ನಿಸ್ತದೆ. ಬೋರ್ ಅನ್ನಿಸ್ಬಾರ್ದು. ನಿನ್ನೆಗಿಂತ ಇವತ್ತಿನ ನನ್ನ ಜೀವನ ಖುಷಿ ಅನ್ನಿಸ್ಬೇಕು, ಇವತ್ತಿನಗಿಂತ ಮತ್ತೆ ನಾಳೆ ನನ್ನ ಜೀವನ ಈಶ್ವರಿಯ ಜೀವನ ಅದು ಪ್ರಿಯ ಅಂತ ಅನ್ನಿಸ್ಬೇಕು ಅಂತಾರೆ ಬಾಬಾ. ಇದು ಮನೋರಂಜನೆ ಅನ್ನಿಸ್ಬೇಕು ಅಂತಾರೆ ಬಾಬಾ. ಅದು ಯಾವಾಗ ಸಾಧ್ಯ ಅಂತಂದರೆ ಸದಾ ಕಾಲಕ್ಕೂ ಶಿವಬಾಬನನ್ನು ಕಂಬೈಂಡಾಗಿ ಇಟ್ಕೊಳ್ಳುವಂಥದ್ದು, ಜೊತೆಗಾರನನ್ನಾಗಿ ಮಾಡ್ಕೊಳ್ಳುವಂಥದ್ದು. ಅಚ್ಚಾ, ಓಂ ಶಾಂತಿ.